ಮನುಷ್ಯರಿಗೆ ಕಣ್ಣಿಗೆ ಕಿವಿ ಇದಕ್ಕೆಲ್ಲ ಗೋಚರ ಆಗೋದಿಲ್ಲ. ಅವನಿರಲಿ, ಅವನ ದಾರಿಯೇ ಗೋಚರ ಆಗೋದಿಲ್ಲ. ದಾರಿ ಸಿಕ್ಕರೆ ಮತ್ತು ಅವನು ಸಿಗಬೇಕು. ದಾರಿಯೂ ಕೂಡ ಭಗವಂತನ ಕಡೆ ಹೋಗುವ ದಾರಿಯೂ ಗೊತ್ತಾಗೋದಿಲ್ಲ. ಆದ್ದರಿಂದ ವೇದದಿಂದ ಮಾತ್ರ ತಿಳಿಬೇಕು. ಓಂ ಶಾಸ್ತ್ರಯೋನಿತ್ವಾತ್. ಓಂ ಶಾಸ್ತ್ರ ಬಿಟ್ಟರೆ ಬೇರೆ ಯಾವ ಪ್ರಮಾಣದಿಂದಲೂ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅನುಪಲಭ್ಯ ವರ್ತಮನೆ ಅಂತ ಅದನ್ನೇ ಬಿಡಿಸಿದ್ದಾರೆ ಶಾಸ್ತ್ರಯೋನಿತ್ವಾಧಿಕರಣ. ಆದರೂ ದೂರ ಇದ್ದಾನೆ ಆದ್ದರಿಂದ ಸಿಗೋದಿಲ್ವೋ ಅಂತಂದರೆ ದೂರ ಏನಿಲ್ಲ. ಅಂತರ್ಧ್ರುವಾಯ, ನಮ್ಮ ಹತ್ತಿರದಲ್ಲೇ ಇದ್ದಾನೆ, ನಮ್ಮ ಒಳಗೇ ಇದ್ದಾನೆ, ಜೀವನ ಒಳಗೇ ಇದ್ದಾನೆ. ಭಾಳ ದೂರ ಇದ್ದಾನೆ ಆದ್ದರಿಂದ ಸಿಗೋದಿಲ್ಲ. ಎಷ್ಟು ದೂರವೋ ಈ ವೈಕುಂಠ ಅಂತ ಭಾಳ ದೂರ ಇದೆ, ನಮಗೆ ಹೆಂಗೆ ಸಿಗ್ತಾನೆ ಅಂತ ಯೋಚನೆ ಮಾಡಬೇಡಿ. ಒಳಗೇ ಇದ್ದಾನೆ. ಅಂತರ್ಧ್ರುವಾಯ, ಸ್ಥಿರವಾಗಿರ್ತಾನೆ ಒಳಗಡೆ ಒಂದು ರೂಪದಿಂದ. ಆ ನಿತ್ಯನಾದ ಭಗವಂತ ಸ್ಥಿರವಾಗಿರೋದ್ರಿಂದ ಜೀವನು ನಿತ್ಯನಾಗಿದ್ದಾನೆ. ಆದರೂ ಸಿಗ್ತಾ ಇಲ್ಲ. ಯಾಕೆ ಅಂದರೆ ವೇದ ಇಲ್ಲದೆ ಸಿಗಲ್ಲ. ಶಾಸ್ತ್ರ ಇಲ್ಲದೆ ಪರಮಾತ್ಮ ಅವನು ಗೋಚರ ಆಗೋದಿಲ್ಲ. ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ಇಂಥ ಭಗವಂತನಿಗೆ ನಮೋ ನಮಃ ಅಂತ ಸ್ತೋತ್ರ ಮಾಡಿ ಅಷ್ಟಕ್ಕೆ ಬಿಡಬಾರ್ದು. ಒಂದು ಸಲ ನಮಸ್ಕಾರ ಹಾಕಿ. ಉಪನಿಷತ್ತು ಕೇಳಿರ್ತೀರಿ, ಅಲ್ಲಿ ಏನಿದೆ, ವರುಣದೇವರ ಮಗ ಭೃಗು ಋಷಿಗಳು ಪರಮಾತ್ಮನ ತತ್ವಜ್ಞಾನ ಪಡಿಬೇಕು ಅಂತ ವರುಣದೇವರ ಹತ್ರ ಬಂದರು. ವರುಣ ಒಂದಿಷ್ಟು ಉಪದೇಶ ಮಾಡಿದ. ಹೋದರು ಭೃಗು ಋಷಿಗಳು, ಅದನ್ನು ಮನನ ಮಾಡಿದರು. ಆ ರೂಪದ ಸಾಕ್ಷಾತ್ಕಾರ ಆಯಿತು. ಮತ್ತೆ ಬಂದ ಭೃಗು ಋಷಿಗಳು ಮತ್ತೆ ಬಂದರು. ಭಗವಂತನ ಉಪಾಸನೆಯನ್ನು ಒಂದೇ ಸಲ ಮಾಡೋದಲ್ಲ, ಆವೃತ್ತಿ ಮಾಡಬೇಕು. ಆವೃತ್ತಿ. ಅದರಿಂದಲೇ ಭೃಗು ಋಷಿಗಳು ಅಷ್ಟು ಸಲ ಬಂದರು. ಅನೇಕ ಬಾರಿ ಶ್ರವಣ ಮಾಡಬೇಕು. ಶ್ರವಣಾದಿಗಳನ್ನು ಒಂದು ಸಲ ಮಾಡಬೇಕು, ಅನೇಕ ಬಾರಿ ಮಾಡಬೇಕು ಅಂತ ಜಿಜ್ಞಾಸೆ ಬಂದಾಗ ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ. ಯಾಕೆ ಕೆಲವು ಕೆಲಸ ನಾವು ಒಂದೇ ಸಲ ಮಾಡ್ತೀವಿ, ಕೆಲವು ಕೆಲಸವನ್ನು ಅನೇಕ ಬಾರಿ ಮಾಡ್ತೀವಿ. ಅನುಷ್ಠಾನ ಮಾಡುವಾಗ ಎರಡು ಥರದ ಪದ್ಧತಿ ಇದೆ. ಭತ್ತ ಕುಟ್ಟಬೇಕು, ಯಜ್ಞ ಮಾಡುವಾಗ ಭತ್ತ ಕುಟ್ಟಿ ಆಮೇಲೆ ಆ ಅಕ್ಕಿಯಿಂದ ಚೆರು ಮಾಡಿ ಯಜ್ಞ ಮಾಡಬೇಕು. ಭತ್ತ ಕುಟ್ಟುವಾಗ ಒಂದು ಸಲ ಕುಟ್ಟಬೇಕು, ಎಷ್ಟು ಸಲ ಒಣಕೆಯಿಂದ ಎಷ್ಟು ಸಲ ಏಟು ಹಾಕಬೇಕು ಅಂತ ಕೇಳಿದ್ರೆ ಏನು ಹೇಳಬೇಕು? ಹೊಟ್ಟು ಹೋಗೋ ತನಕ ಏಟು ಹಾಕಬೇಕು. ಹೊಟ್ಟು ಹೋಗೋ ತನಕನೂ ಕುಟ್ತಾನೇ ಇರಬೇಕು. ಹೊಟ್ಟು ಹೋಯ್ತು ಅಂದರೆ ನಿಲ್ಲಿಸ್ಬೋದು. ಹಾಗೆ ಅದು ಅನೇಕ ಬಾರಿ ಮಾಡ್ತಕ್ಕಂಥ ಕಾರ್ಯ. ಅವಹನನ ಅಂತಾರೆ. ವ್ರೀಹಿಯನ್ನು ಕುಟ್ಟೋದು, ಭತ್ತವನ್ನು ಕುಟ್ಟೋದು. ಇನ್ನು ಅಗ್ನಿಯನ್ನು ಪ್ರೋಕ್ಷಣೆ ಮಾಡಿ ಹಾಕಬೇಕು ಅಂತಿದೆ. ಒಂದು ಸಲ ಮಾಡಬೇಕು, ಎಷ್ಟು ಸಲ ಮಾಡಬೇಕು ಅಂತಂದರೆ ಪದೇ ಪದೇ ಪ್ರೋಕ್ಷಣೆ ಮಾಡಿಬಿಟ್ರೆ ಅಗ್ನಿ ಇನ್ನೊಂದು ಸಲ ತರಿಸ್ಬೇಕಾಗ್ತದೆ. ಮತ್ತೆ ಒಂದೇ ಸಲ ಪ್ರೋಕ್ಷಣೆ ಮಾಡಬೇಕು. ಅಗ್ನಿಗಾಗುವಾಗ 10 ಸಲ ಪ್ರೋಕ್ಷಣೆ ಮಾಡಿದರೆ ಅಗ್ನಿ ಉಳಿಯೋಲ್ಲ. ಹೀಗೆ ಸಕೃದನುಷ್ಠೇಯ, ಅಸಕೃದನುಷ್ಠೇಯ ಅಂತ 2 ಥರ ಕರ್ಮಗಳಿದೆ. ಶ್ರವಣಾದಿಗಳನ್ನು ಎಷ್ಟು ಸಲ ಮಾಡಬೇಕು? ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರವಣ ಮನನ ಧ್ಯಾನ ಮಾಡಬೇಕು ಅಂತಿದ್ದಾರೆ. ಎಷ್ಟು ಸಲ ಅಂತ ಹೇಳಲಿಲ್ಲ, ಜಿಜ್ಞಾಸೆ ಬಂತು. ಅದಕ್ಕೆ ಆವೃತ್ತಿ ರಸಕೃತ ಉಪದೇಶ. ಇದು ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು. ಬೆಂಕಿಗಾದರೆ ನಾವೇ ತೀರ್ಮಾನ ಮಾಡಿಬಿಡ್ಬೋದು, ಒಂದೇ ಸಲ ಪ್ರೋಕ್ಷಣೆ ಮಾಡಬೇಕು. 10 ಸಲ ಮಾಡೋ ಹಾಗಿಲ್ಲ. ಇದು ಹಾಗಲ್ಲ, 10 ಸಲ ಶ್ರವಣನೂ ಮಾಡ್ಬೋದು, ಒಂದೇ ಸಲನೂ ಮಾಡ್ಬೋದು. ಎಷ್ಟು ಸಲ ಮಾಡಬೇಕು ಅಂತಂದಾಗ ವೇದ ನೋಡಬೇಕು. ಪುನರೇವ ವರ್ಣಂ ಪಿತರಮುಪಸಸಾರ ಅಂತ ಅನೇಕ ಬಾರಿ ವರ್ಣನ ಹತ್ರ ಭೃಗು ಋಷಿಗಳು ಬಂದು ಉಪದೇಶ ಪಡೆದಿದ್ದಾರೆ. ಆದ್ದರಿಂದ ಮತ್ತೆ ಮತ್ತೆ ಶ್ರವಣ ಮಾಡಬೇಕು. ಇದು ಸಿದ್ಧಾಂತ ಮಾಡಿದ್ದಾರೆ ವ್ಯಾಸರು. ಪದೇ ಪದೇ ಶ್ರವಣ ಮಾಡಬೇಕು. ಹೊಟ್ಟು ಹೋಗೋ ತನಕ ಅಂತಲೂ ಅಲ್ಲ, ಇದು ಮೋಕ್ಷಕ್ಕೆ ಹೋದ ಮೇಲೂ ಶ್ರವಣ ಮಾಡ್ತಾರೆ. ಅದು ಸ್ವಾರಸ್ಯ. ವ್ರೀಹಿಯನ್ನಾದರೆ ಭತ್ತವನ್ನಾದರೆ ಹೊಟ್ಟು ಹೋಗೋ ತನಕ ಕೊಡ್ತಾರೆ, ಮತ್ತೆ ಕೊಟ್ಟಿದ್ರೆ ಅದು ಪುಡಿ ಆಗ್ತದೆ. ಇದು ಹಾಗಲ್ಲ, ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಶ್ರವಣಾದಿಗಳನ್ನು ಅಲ್ಲಿ ಪಾರಾಯಣ ಬ್ರಹ್ಮದೇವರು ಮುಕ್ತ ಬ್ರಹ್ಮರು ಮಾಡ್ತಾ ಇರ್ತಾರಂತೆ. ಯಾಕೆ? ಅಲ್ಲಿ ಮೋಕ್ಷದಲ್ಲಿ ಮಾಡುವ ಸಾಧನೆ ಆನಂದ ರೂಪ ಆಗ್ತದೆ. ಮುಂಚಿದ್ದು ಆನಂದಕ್ಕೆ ಸಾಧನ ಆಗ್ತದೆ, ಅಲ್ಲಿ ಮಾಡೋದು ಆನಂದ ರೂಪನೇ. ಹೀಗೆ ತೀರ್ಮಾನ ಉಂಟು. ಅದರಿಂದಲೇ ಶುಕಾಚಾರ್ಯರು ಒಂದು ಸಲ ನಮಸ್ಕಾರ ಮಾಡಿದ ಮೇಲೆ ಭೂಯೋ ನಮಃ ಸದ್ವೃಜಿನಚ್ಚಿದೆಯ ಸತಾಂ ಭೂಯೋ ನಮಃ ಅಂತಾರೆ. ಭೂಯೋ ನಮಃ ಅಂದರೆ ಮತ್ತೆ ಮತ್ತೆ ನಮಸ್ಕಾರ ಅಂತ ಅರ್ಥ. ಅದಕ್ಕೆ ಲಕ್ಷ ನಮಸ್ಕಾರ ಇಂಥವೆಲ್ಲ ಪದ್ಧತಿ ಬಂದರು. ಒಂದೇ ಸಲ ಮಾಡೋದು. ಯಾಕೆ ಪುನಃ ಪುನಃ ನಮಸ್ಕಾರ ಮಾಡಬೇಕು ಅಂತಂದರೆ ಭಗವಂತನಿಗೆ ಅದು ಬಹಳ ಇಷ್ಟ. ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಆಗಬೇಕಾದ್ರೆ ಪುನಃ ಪುನಃ ಮಾಡಬೇಕು. ಸದ್ವೃಜಿನಚ್ಚಿದೆ. ಎಷ್ಟು ಬಾರಿ ನಾವು ನಮಸ್ಕಾರ ಮಾಡ್ತೇವೋ ಅಷ್ಟು ಪ್ರೀತನಾಗಿ ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾನೆ. ಅಸಜ್ಜನರಿಗೆ ಸಿಗೋದಿಲ್ಲ. ಅಖಿಲ ಸತ್ವಮೂರ್ತಯೇ ಸಕಲ ಸಾಧು, ಪೂರ್ಣವಾದ ಸಾಧು ಸ್ವರೂಪನಾಗಿದ್ದಾನೆ ಪರಮಾತ್ಮ. ಪಾರಮಹಂಸ ಆಶ್ರಮೇ ವ್ಯವಸ್ಥಿತಾನಾಂ
ಸನ್ಯಾಸ ಧರ್ಮದಲ್ಲಿದ್ದಂಥವರಿಗೆ ಅವನು ವಿಶೇಷವಾಗಿ ಆ ಭಗವಂತ ಅವರಿಗೆ ಮೋಕ್ಷ ಫಲವನ್ನು ಕೊಡ್ತಕ್ಕಂಥವನು. ಯಾಕೆ ಅಂದರೆ ಸನ್ಯಾಸಾಶ್ರಮ ಭಗವಂತನಿಗೆ ಬಹಳ ಇಷ್ಟ ಅಂತ ಉಂಟು. ತುರ್ಯಾಶ್ರಮೇ 4 ಆಶ್ರಮಗಳಲ್ಲಿ ಶ್ರೇಷ್ಠವಾದ ಆಶ್ರಮ ಯಾವುದು ಅಂದರೆ ಗೃಹಸ್ಥಾಶ್ರಮ. ಭಗವಂತನಿಗೆ ಅತಿ ಪ್ರೀತಿ ಇರೋ ಆಶ್ರಮ ಅಂದರೆ ಸನ್ಯಾಸಾಶ್ರಮ ಅಂತ. ಶ್ರೇಷ್ಠವಾದ ಆಶ್ರಮ ಗೃಹಸ್ಥಾಶ್ರಮ ಯಾಕೆ ಅಂತಂದರೆ ಉಳಿದ 3 ಆಶ್ರಮದವರಿಗೆ ಆಶ್ರಯ ಕೊಡಬೇಕಾದವರು ಗೃಹಸ್ಥರು. ಬ್ರಹ್ಮಚಾರಿಗಳನ್ನು ಸಾಕಬೇಕು ಗೃಹಸ್ಥರು, ಸನ್ಯಾಸಿಗಳನ್ನು ಸಾಕಬೇಕು, ಆಮೇಲೆ ವಾನಪ್ರಸ್ಥರನ್ನು ನೋಡ್ಕೋಬೇಕು. ಇವರು 3 ಆಶ್ರಮದವರ ಜವಾಬ್ದಾರಿ ಗೃಹಸ್ಥರಿಗಿರೋದರಿಂದ ಅದು ಶ್ರೇಷ್ಠ ಅಂತ ಉಂಟು. ಆದರೆ ತುರ್ಯಾಶ್ರಮೇ ಮಮ ಪ್ರೀತಿರ್ ಗರೀಯಸಿ ಅಂತಾನೆ ಪರಮಾತ್ಮ. ನನಗೋಸ್ಕರವಾಗಿ ಸರ್ವಸಂಗ ಪರಿತ್ಯಾಗ ಮಾಡಿರ್ತಾರೆ. ಆದ್ದರಿಂದ ಅಂಥವ್ರ ಮೇಲೆ ನನಗೆ ಬಹಳ ಪ್ರೀತಿ. ಎಲ್ಲರನ್ನು ಬದಿಗೊತ್ತಿ ಭಗವಂತನನ್ನೇ ಹುಡುಕೊಂಡು ಬಂದಿರ್ತಾರೆ ಅವರು. ಆದ್ದರಿಂದ ನನಗೆ ಬಹಳ ಪ್ರೀತಿ ಅಂತ. ಹೀಗೆ ಶುಕಾಚಾರ್ಯರ ಬಿಂಬರೂಪಿ ಪರಮಾತ್ಮನ ಸ್ತೋತ್ರ ಪ್ರಾರಂಭ ಆಗ್ತದೆ. ಭಗವಂತನನ್ನು ಕೀರ್ತನ ಮಾಡಬೇಕು, ಅವನ ಬಗ್ಗೆ ಕಥಾಶ್ರವಣ ಮಾಡಬೇಕು, ಅವನನ್ನು ನೋಡಬೇಕು, ನಮಸ್ಕಾರ ಮಾಡಬೇಕು, ಸ್ಮರಣೆ ಮಾಡಬೇಕು, ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು. ಇಷ್ಟು ಸಾಧನೆ ಮಾಡಿದರೆ 6 ವಿಧ: ಯತ್ ಕೀರ್ತನಂ, ಯತ್ ಶ್ರವಣಂ, ಯದೀಕ್ಷಣಂ, ಯದ್ವಂದನಂ, ಯತ್ ಸ್ಮರಣಂ, ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ. ಎಲ್ಲ ಪಾಪವನ್ನು ಪರಿಹಾರ ಮಾಡಿ ಅವರಿಗೆ ದಿವ್ಯವಾದ ಮೋಕ್ಷಾಖ್ಯ ಶ್ರೇಯಸ್ಸನ್ನು ಕೊಡ್ತಾನೆ. ತಸ್ಮೈ ಅಂಥ ಪರಮಾತ್ಮನಿಗೆ ನಮೋ ನಮಃ. ಮತ್ತು ಏನು ಮಾಡ್ತೇವೆ ಅದನ್ನೆಲ್ಲ ಅರ್ಪಣೆ ಮಾಡಬೇಕು ಅಂತ ಹೇಳಿದೆ. ಅದು ಶುಕಾಚಾರ್ಯ ಅದನ್ನು ಹೇಳ್ತಾರೆ. ತಪಸ್ಸು ಮಾಡಲಿ, ದಾನ ಮಾಡಲಿ, ಕೀರ್ತಿ ಸಂಪಾದನೆ ಮಾಡಲಿ, ಮನನ, ಮಂತ್ರಜ್ಞಾನ, ಮಂಗಳ ಕಾರ್ಯ ಏನು ಮಾಡಿದರೂ ಕೂಡ ವಿನಾಯದರ್ಪಣಂ, ಅವನಿಗೆ ಅರ್ಪಣೆ ಮಾಡದೇ ಇದ್ದರೆ ಕ್ಷೇಮಂ ನ ವಿಂದಂತಿ, ಅವರಿಗೇನೂ ಲಾಭ ಇಲ್ಲ. ಮಾಡಿದ್ದೆಲ್ಲ ಭಸ್ಮನ್ಹುತಂ, ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ ಆಗ್ತದೆ. ಆದ್ದರಿಂದ ಅವನಿಗೆ ಅರ್ಪಣೆ ಮಾಡಿದರೆ ಮಾತ್ರ ಫಲ ಸಿಗ್ತದೆ. ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಇನ್ನು ಯಾರು ಬೇಕಾದರೂ ಮಾಡ್ಬೋದು. ಕಿರಾತರು, ಹೂಣರು, ಆಂಧ್ರರು, ಪುಲಿಂದರು, ಪುಲ್ಕಸರು, ಆಭೀರ, ಕಂಕ, ಯವನ ಅಂತ ಅನೇಕ ವಿಧವಾಗಿರ್ತಕ್ಕಂಥ ಜಾತಿ ಇದೆ. ಇಂಥವರೂ ಕೂಡ ಭಗವಂತನನ್ನಲ್ಲ, ಭಗವಂತನ ಪಾದ ಆಶ್ರಯಿಸಿದವರನ್ನು ಹಿಡಿದ್ರೆ ಸಾಕು. ಭಗವದ್ಭಕ್ತರ ಪಾದ ಹಿಡಿದ್ರೆ ಸಾಕು, ಉದ್ಧಾರ ಆಗ್ತಾರೆ. ಇನ್ನು ಪರಮಾತ್ಮನನ್ನು ಕೀರ್ತನೆ ಮಾಡಿದರೆ, ನಮಸ್ಕಾರ ಮಾಡಿದರೆ ಉದ್ಧಾರ ಆಗ್ತಾರೆ ಅಂತ ಏನು ಹೇಳಬೇಕು? ಭಗವಂತನ ಭಕ್ತರ ಕೀರ್ತನೆ ಮಾಡಿದರೆ ಉದ್ಧಾರ ಆಗ್ತಾರೆ. ರಾಯರ ಪಾದ ಕೀರ್ತನೆ ಮಾಡುವವರು ಯಾರಿರ್ತಾರೆ ಅವರ ದರ್ಶನ ಮಾಡಿದ್ರೇ ಪಾಪ ಪರಿಹಾರ ಆಗ್ತದೆ. ಇನ್ನು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದರೆ ಆಗ್ತದೆ ಅಂತ ಏನು ಹೇಳಬೇಕು ಅಂತ. ಹಾಗೆ ಕಿರಾತ, ಹೂಣಾಂಧ್ರ, ಪುಲಿಂದ, ಪುಲ್ಕಸಾದಿಗಳು ಭಗವಂತನ ಪಾದ ಆಶ್ರಯಿಸಿದವರ ಪಾದ, ಭಗವದ್ಭಕ್ತರ ಪಾದ ಹಿಡಿದ್ರೇ ಪವಿತ್ರ ಆಗ್ತಾರೆ. ಇನ್ನು ಭಗವಂತನ ಮಹಿಮೆ ಎಷ್ಟಿರಬೇಡ. ಆ ಪರಮಾತ್ಮ ಶ್ರೀಯಃಪತಿ, ಲಕ್ಷ್ಮೀಪತಿಯಾಗಿದ್ದಾನೆ. ಅವನಿಗೇನೂ ಕೊರತೆ ಇಲ್ಲ. ಮಹಾಮಹಿಮೋಪೇತ, ಲಕ್ಷ್ಮೀನೇ ದೊಡ್ಡವಳು, ಲಕ್ಷ್ಮೀದೇವಿಗೆ ಪತಿಯಾಗಿದ್ದಾನೆ. ಅದರಿಂದ ಸರ್ವಾಧಿಪತ್ಯ ಸಿದ್ಧ ಆಯಿತು. ಅವನಿಗೆ ಶ್ರೀಪತಿಯಾಗಿದ್ದಾನೆ. ಎಲ್ಲಿ ಯಜ್ಞ ನಡೆದರೂ ಕೂಡ ಯಜ್ಞಕ್ಕೂ ಅವನೇ ಪತಿ, ಎಲ್ಲ ಪ್ರಜೆಗಳಿಗೆ ಪತಿ, ಪ್ರಜಾಪತಿ. ಧಿಯಾಂಪತಿ, ಎಲ್ಲರ ಬುದ್ಧಿಯನ್ನು ಕೊಡ್ತಕ್ಕಂಥ ಧೀಪತಿ, ಲೋಕಗಳಿಗೆಲ್ಲ ಪತಿಯಾಗಿದ್ದಾನೆ. ಶ್ರೀಯಃಪತಿ, ಯಜ್ಞಪತಿ, ಪ್ರಜಾಪತಿ, ಧಿಯಾಂಪತಿ, ಲೋಕಪತಿ, ಧರಾಪತಿ, ಇಡೀ ಭೂಮಂಡಲ ಪತಿಯಾಗಿದ್ದಾನೆ. ಸಜ್ಜನರಿಗೆ ಪತಿಯಾಗಿದ್ದಾನೆ. ಪತಿ ಗತಿಯೂ ಅವನೇ, ವೃಷ್ಣಿಗಳಿಗೆ, ಸಾತ್ವತರಿಗೆ, ಎಲ್ಲರಿಗೂ ಕೂಡ. ಅಂಥ ಭಗವಂತ ಪ್ರಸನ್ನನಾಗಲಿ. ಇನ್ನೊಂದು ಶ್ಲೋಕ ಇದೆ, ಅದು ನಮ್ಮ ಆಚಾರ್ಯರ ಸಿದ್ಧಾಂತಕ್ಕೆ ಬಹಳ ಸಾಧಕವಾದದ್ದು. ಯದಂಘ್ಯಭಿಧ್ಯಾನ ಸಮಾಧಿಧೌತಯ ಧಿಯಾನುಪಶ್ಯಂತಿ ಹಿ ತತ್ವಮಾತ್ಮನಃ ವದಂತಿ ಚೈತತ್ಕವಯೋ ಯಥಾರುಚಂ ಸಮೇ ಮುಕುಂದೋ ಭಗವಾನ್ ಪ್ರಸೀದತಾಂ. ಆ ಭಗವಂತ ನನ್ನ ಮೇಲೆ ಪ್ರಸನ್ನನಾಗಲಿ ಅಂತ ಕೇಳ್ತಾ ಇದ್ದಾರೆ ಶುಕಾಚಾರ್ಯರು. ಎಂಥ ಭಗವಂತ? ಯಾವ ಪರಮಾತ್ಮನ ಪಾದದ ಧ್ಯಾನ ಮತ್ತು ಸಮಾಧಿ, ಭಗವಂತನ ಪಾದಗಳ ಧ್ಯಾನ ಮತ್ತು ಸಮಾಧಿಗಳಿಂದ ನಮ್ಮ ಮನಸ್ಸಿನ ಕಲ್ಮಶವನ್ನು ತೊಳ್ಕೊಳ್ಬೇಕು. ಪರಮಾತ್ಮನ ಪಾದದ ಧ್ಯಾನ ಸಮಾಧಿಗಳು 2. ಧ್ಯಾನ ಅಂದರೆ ಅಖಂಡ ಸ್ಮರಣೆ, ತೈಲಧಾರೆಯಂತೆ ಅವಿಚ್ಛಿನ್ನವಾಗಿ ಸ್ಮರಣೆ ಮಾಡಿದರೆ ಧ್ಯಾನ. ಅದೇ ಪರಿಪಕ್ವಾವಸ್ಥೆಗೆ ಹೋದಾಗ ಸಮಾಧಿ. ಅಷ್ಟೇ, ಧ್ಯಾನದ್ದೇ ಪರಾಕಾಷ್ಠೆ ಹೋದರೆ ಸಮಾಧಿ ಅಂತಾರೆ. ಹೀಗೆ ಧ್ಯಾನ ಮತ್ತು ಸಮಾಧಿಗಳಿಂದ
ನಮ್ಮ ಮನಸ್ಸಿನ ಕಲ್ಮಶವನ್ನು ತೊಳ್ಕೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ಧ್ಯಾನ ಸ್ನಾನ ಅಂತ ಅನ್ನೋದು. ಯದಂಘ್ರಿ ಅಭಿಧ್ಯಾನ ಸಮಾಧಿ ಧೌತಯ. ಧೌತ ಅಂದರೆ ಮಾರ್ಜನ ಮಾಡೋದು ಅಂತ ಅರ್ಥ. ಬಟ್ಟೆ ಒಗಿತಾರಲ್ಲ ಅದಕ್ಕೆ ಧೌತ ಅಂತಾರೆ. ಹಾಗೆ ಪರಮಾತ್ಮನ ಪಾದ ಧ್ಯಾನ ಮತ್ತು ಸಮಾಧಿಗಳಿಂದ ಧೌತವಾದ ಶುದ್ಧವಾದ ಧಿಯಾ ಮನಸ್ಸಿನಿಂದ ಆ ಭಗವಂತನನ್ನು ನೋಡಬಹುದು. ಇದು ಎಲ್ಲ ಜ್ಞಾನಿಗಳಿಗೆ ಸಮ್ಮತವಾದದ್ದು. ಪರಮಾತ್ಮನ ದರ್ಶನ ಯಾವುದರಿಂದ? ಧಿಯಾ ಅನುಪಶ್ಯಂತಿ, ಮನಸ್ಸಿನಿಂದ ಪರಮಾತ್ಮನ ದರ್ಶನ ಆಗ್ತದೆ. ಮನಸಾ ಅವಲೋಕನಂ ಧ್ಯಾನಂ ಅಂತ ಸುಧಾಕರರು ಬರೀತಾರೆ. ಮನಸ್ಸಿನಿಂದ ಭಗವಂತನನ್ನು ನೋಡೋದು. ಆ ರೀತಿ ನೋಡಬೇಕಾದ್ರೆ ಮನಸ್ಸು ಈಗಿದ್ದ ಮನಸ್ಸಿನಿಂದ ನೋಡಲಿಕ್ಕಾಗೋದು. ಅದು ಸ್ವಚ್ಛ ಆಗಬೇಕು. ಅದು ಪರಮಾತ್ಮನ ಧ್ಯಾನ ಸಮಾಧಿಗಳಿಂದ ಪೂರ್ತಿ ಒಗೆದ ಬಟ್ಟೆಯಂತೆ ಮನಸ್ಸಾಗಬೇಕು. ಪೂರ್ಣ ಶುದ್ಧ ಆಗಬೇಕು, ನಿಷ್ಕಲ್ಮಶ ಆಗಬೇಕು. ಆಗ ಮನಸ್ಸಿನಿಂದ ಪರಮಾತ್ಮನನ್ನು ನೋಡಲಿಕ್ಕೆ ಬರ್ತದೆ. ಹೀಗೆ ಎಲ್ಲ ಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಅಂಥ ಪರಮಾತ್ಮನಿಗೆ ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗಲಿ ಅಂತ ಹೇಳಿದ್ದಾರೆ. ಇದರಿಂದ ಏನು ಸಿದ್ಧ ಆಗ್ತದೆ? ಮೊದಲು ಧ್ಯಾನ ಮಾಡಬೇಕು, ಸಮಾಧ್ಯವಸ್ಥೆಯನ್ನು ತಲುಪಬೇಕು, ಆಮೇಲೆ ಮನಸ್ಸು ಒಗೆದ ಬಟ್ಟೆಯಂತೆ ಆಗ್ತದೆ. ಆಗ ಆ ಮನಸ್ಸಿಗೆ ಭಗವಂತ ಗೋಚರ ಆಗ್ತಾನೆ, ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ. ಈ ಪ್ರೋಸೆಸ್ ಹೇಳಿದ್ದಾರೆ. ಧ್ಯಾನ ಸಮಾಧಿ ಆಮೇಲೆ ದರ್ಶನ. ಆದರೆ ಕೆಲವರು ಏನು ಹೇಳ್ತಾರೆ ಅಂದರೆ, ಸುಮ್ಮನೆ ವೇದಾರ್ಥ ಶ್ರವಣದಿಂದಲೇ ಸಾಕ್ಷಾತ್ಕಾರ ಆಗಿಬಿಡ್ತದೆ ಅಂತಾರೆ. ಶ್ರವಣ ಮಾಡಿದರೆ ಸಾಕು ಸಾಕ್ಷಾತ್ಕಾರ ಅಂತ. ಇದೆಷ್ಟು ವಿರುದ್ಧ ಆಗಿದೆ. ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ ಆಮೇಲೆ ಮನಸ್ಸಿನಿಂದ ಪರಮಾತ್ಮನನ್ನು ನೋಡಬೇಕು. ಶುಕಾಚಾರ್ಯ ಇದನ್ನು ಹೇಳ್ತಾ ಇದ್ದಾರೆ. ಇದನ್ನಿಟ್ಕೊಂಡೇ ಶ್ರೀಮದಾಚಾರ್ಯರು ಆ ಮತವನ್ನು ಶ್ರವಣದಿಂದ ಸಾಕ್ಷಾತ್ಕಾರ ಅನ್ನೋದನ್ನು ಖಂಡನೆ ಮಾಡ್ತಾರೆ. ಹಾಗಾದರೆ ವೇದದಲ್ಲಿ ಮನನ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರಲ್ಲ, ಮೂರು ಸ್ಟೆಪ್ ಹೇಳ್ತಾರೆ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರವಣ ಮನನ ಧ್ಯಾನ, ಆಮೇಲೆ ದ್ರಷ್ಟವ್ಯ ದರ್ಶನ. ಈ ಶ್ರವಣದಿಂದಲೇ ದರ್ಶನ ಆಗಿಬಿಟ್ರೆ ಆಮೇಲೆ ಮನನ ಯಾಕೆ ಬೇಕು, ಧ್ಯಾನ ಯಾತಕ್ಕೆ ಬೇಕು ಅಂತಂದರೆ ಉತ್ತರಾಂಗ ಅಂತ ಹೇಳ್ತಾರೆ. ಉತ್ತರಾಂಗ ಅಂತೇಳಿ ಪೂರ್ವಾಂಗ ಉತ್ತರಾಂಗ ಅಂತ ಎರಡು. ಪೂರ್ವಾಂಗ ಅಂತಂದರೆ ಫಲಸಿದ್ಧಿಗಿಂತ ಮೊದಲು ಮಾಡಬೇಕಾದದ್ದೆಲ್ಲ ಪೂರ್ವಾಂಗ, ಫಲಸಿದ್ಧಿ ಆದಮೇಲೆ ಮಾಡಬೇಕಾದದ್ದು ಉತ್ತರಾಂಗ. ಮನನ ಮತ್ತು ಧ್ಯಾನಗಳು ಉತ್ತರಾಂಗ ಅಂತಾರೆ. ಅಂದರೆ ದರ್ಶನ ಆದಮೇಲೆ ಮನನ ಧ್ಯಾನ ಮಾಡಬೇಕಂತ. ಪೂರ್ವಾಂಗ ಏನು? ಶ್ರವಣ ಮಾತ್ರ. ಶ್ರವಣ ಮಾಡಿದರೆ ಸಾಕು ದರ್ಶನ ಆಗಿಬಿಡ್ತದೆ, ಅದು ಪೂರ್ವಾಂಗ. ದರ್ಶನ ಆದಮೇಲೆ ಮತ್ತೆ ಧ್ಯಾನ ಮಾಡಬೇಕಂತ ಉತ್ತರಾಂಗ. ಈ ಸಿದ್ಧಾಂತವನ್ನು ಭಾಗವತ ಅಲ್ಲಗಳಿತಾ ಇದೆ. ಅಭಿಧ್ಯಾನ ಸಮಾಧಿ ಧೌತಯ ಧಿಯಾ ಪಶ್ಯಂತಿ ಅಂತ ಮೊದಲೇನೆ ಧ್ಯಾನ ಸಮಾಧಿಗಳನ್ನು ಹೇಳಿ ಆಮೇಲೆ ಧಿಯಾ ಪಶ್ಯಂತಿ ಮನಸ್ಸಿನಿಂದ ನೋಡ್ತಾರೆ ಅಂತ ಹೇಳಿದ್ರಿಂದ ಆ ಧ್ಯಾನ ಮತ್ತು ಸಮಾಧಿ ಮನನ ಇದು ಪೂರ್ವಾಂಗವೇ ಹೊರತು ಉತ್ತರಾಂಗ ಅಲ್ಲ. ಕೇವಲ ಶ್ರವಣದಿಂದ ಸಾಕ್ಷಾತ್ಕಾರ ಆಗೋದಿಲ್ಲ. ಶ್ರವಣದಿಂದಲೇ ಸಾಕ್ಷಾತ್ಕಾರ ಆಗೋದು ಅಂತಾದರೆ ಅದಕ್ಕಿಂತ ಹಿಂದಿನ ಸಾಧನೆ ಯಾವುದು? ಕರ್ಮ. ಮೊದಲು ಕರ್ಮ, ಆಮೇಲೆ ಶ್ರವಣ, ಮನನ, ಧ್ಯಾನ, ಸಾಕ್ಷಾತ್ಕಾರ. ಎಷ್ಟು ದೂರ ಇದೆ ಶ್ರವಣ ಅನ್ನೋದು? ಅದರಿಂದಲೇ ಸಾಕ್ಷಾತ್ಕಾರ ಆಗೋದಾದರೆ ಅದಕ್ಕಿಂತ ಹಿಂದಿರೋ ಕರ್ಮದಿಂದಲೇ ಆಗ್ತದೆ ಅಂತ ಹೇಳಬೇಕಾಗ್ತದೆ. ಕರ್ಮದಿಂದ ಸಾಕ್ಷಾತ್ಕಾರ ಅಲ್ಲ, ಶ್ರವಣದಿಂದ ಅಲ್ಲ, ಮತ್ತೇನು ಧ್ಯಾನ ಸಮಾಧಿಗಳಾದ ಮೇಲೆ ಸಾಕ್ಷಾತ್ಕಾರ. ಇದನ್ನು ವ್ಯಾಸರಾಜರು ನ್ಯಾಯಾಮೃತದಲ್ಲಿ ವಿಶೇಷ ಸಮರ್ಥನೆ ಮಾಡಿದ್ದಾರೆ. ವಾದಿರಾಜ ಸ್ವಾಮಿಗಳು ಇದನ್ನು ಸಮರ್ಥನೆ ಮಾಡ್ತಾರೆ. ಧ್ಯಾನ ಅನ್ನೋದು ಮೊದಲು ಇರ್ತಕ್ಕಂಥ ಹಂತ, ಆಮೇಲೆ ದರ್ಶನ. ಅದು ಉತ್ತರಾಂಗ ಅಲ್ಲ, ಪೂರ್ವಾಂಗ. ಭಗವಂತನ ತತ್ವವನ್ನು ಸ್ವರೂಪವನ್ನು ಯೋಗ್ಯತಾನುಸಾರ ನೋಡ್ತಾರೆ. ವದಂತಿ ಚೈತತ್ಕವಯೋ ಯಥಾರುಚಂ. ಇದನ್ನು ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಶಿಷ್ಯರಿಗೆ ತಿಳಿಸ್ತಾ ಇದ್ದಾರೆ. ತಸ್ಮೈ ಸ್ವಮೇ ಮುಕುಂದೋ ಭಗವಾನ್ ಪ್ರಸೀದತಾಂ. ಹೀಗೆ ಶುಕಾಚಾರ್ಯರು ಬಿಂಬರೂಪಿ ಪರಮಾತ್ಮನ ಸ್ತೋತ್ರ ಮಾಡಿ ಆಮೇಲೆ ಭಾಗವತ ಹೇಳ್ತಾರೆ. ಅದರ ಮಧ್ಯದಲ್ಲಿ ಭಾಗವತ ಹೇಗೆ ಬಂತು ಅಂತ ಹೇಳುವಾಗ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ, ಹೀಗೆಲ್ಲ ಭಾಗವತ ಆಗಮನ ಕ್ರಮ ಹೇಳಿದ್ದಾರೆ. ಅಲ್ಲಿ ಬ್ರಹ್ಮದೇವರು ಅವರನ್ನು ನಾರದರು ಕೇಳ್ತಾರೆ, ನೀವು ಯಾರನ್ನು ಧ್ಯಾನ ಮಾಡ್ತಾ ಇದ್ದೀರಿ?
ಯಾರನ್ನು ತಪಸ್ಸು ಮಾಡ್ತೀರಿ? ಯಾರ ಒಲುಮೆಗಾಗಿ ತಪಸ್ಸು ಮಾಡ್ತೀರಿ ಅಂತ ಕೇಳಿದಾಗ ಬ್ರಹ್ಮದೇವರು ಆ ಭಗವಂತನ ಒಲುಮೆಗಾಗಿ ತಪಸ್ಸು ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಆ ಭಗವಂತನ ಮಹಿಮೆ ಹೇಳ್ರಿ ಅಂತ ನಾರದರು ಕೇಳಿದಾಗ ಬ್ರಹ್ಮದೇವರು ನಾರದರಿಗೆ ಭಾಗವತ ಹೇಳ್ತಾರೆ. ಪರಮಾತ್ಮನಿಂದ ಬ್ರಹ್ಮದೇವರಿಗೆ ಬಂತು, ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ. ನಾರದರಿಗೆ ಹೇಳುವ ಪ್ರಸಂಗ ಏನು ಅಂತಂದರೆ, ನಾರದರು ಬ್ರಹ್ಮದೇವರ ಹತ್ರ ಹೋಗಿ ಈ ಪ್ರಶ್ನೆ ಕೇಳ್ತಾರೆ, ನೀವೇ ಜಗತ್ತಿನ ಪಿತಾಮಹ, ನೀವೇ ಲೋಕ ಸೃಷ್ಟಿ ಮಾಡಿದವರು, ನಿಮಗೆ ಯಾರ ಒಲುಮೆ ಬೇಕು, ಯಾಕೆ ತಪಸ್ಸು ಮಾಡ್ತಿದ್ದೀರಿ ನೀವು ಅಂತ ಕೇಳಿದಾಗ ಬ್ರಹ್ಮದೇವರು ಭಗವಂತನ ಒಲುಮೆಗೆ, ಅವನ ಇಚ್ಛೆಯಿಂದಲೇ ನಾನು ಸೃಷ್ಟಿ ಮಾಡಿದ್ದು, ನಾನು ಸ್ವತಂತ್ರ ಅಲ್ಲ ಅಂತ ಭಗವಂತನ ವರ್ಣನೆ ಮಾಡ್ತಾರೆ. ಹಾಗಾದ್ರೆ ಅವನ ಕಥೆ ಹೇಳ್ರಿ ಅಂದಾಗ ಭಾಗವತ ಹೇಳ್ತಾರೆ. ಇಲ್ಲಿ ನಾರದರು ಕೇಳಿದಾಗ ಬ್ರಹ್ಮದೇವರು ಒಂದೇ ಸಲ ಉತ್ತರ ಕೊಡಲಿಲ್ಲ. ಯಾರ ಒಲುಮೆಗಾಗಿ ತಪಸ್ಸು ಮಾಡ್ತೀರಿ? ನೀವೇ ತಾನೇ ಸೃಷ್ಟಿಕರ್ತ, ಜಗತ್ಪಿತಾಮಹ, ನಿಮ್ಮ ಮೇಲೆ ಯಾರಿದ್ದಾರೆ? ನಾರದರು ಕೇಳಿ, ನಿಮ್ಮ ಮೇಲೆ ಯಾರಿದ್ದಾರೆ? ನೀವೇ ತಾನೇ ಚೀಫ್, ಎಲ್ಲದಕ್ಕೆ ಮೂಲ ನೀವೇ, ನೀವು ನಿಮಗೆ ಯಾರು ಒಲುಮೆ ಬೇಕು ಅಂತ ಕೇಳಿದ ಕೂಡಲೇ ಹೇಳಲಿಲ್ಲ. ಮೊದಲು ಪ್ರಾಯಶ್ಚಿತ್ತ ಮಾಡಿಕೊಂಡ್ರಂತೆ ಬ್ರಹ್ಮದೇವರು. ನಾರದರು ಈ ಪ್ರಶ್ನೆ ಕೇಳಿದ್ದಕ್ಕೆ ಹೋಗಿ ಪ್ರಾಯಶ್ಚಿತ್ತ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ವಾಸುದೇವ ಮಂತ್ರ ಜಪ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಂಡು ಈಗ ಹೇಳ್ತೇನೆ ಅಂತಂದ್ರಂತೆ. ಏನು? ನಾನು ಭಗವಂತನ ಒಲುಮೆಗಾಗಿ ತಪಸ್ಸು ಮಾಡ್ತೀನಿ. ಇಷ್ಟು ಹೇಳಲಿಕ್ಕೆ ಸ್ನಾನ ಯಾಕೆ ಮಾಡಿ ಬಂದ್ರಿ ಅಂತ ಕೇಳಿದ್ರು. ನೀನು ನಿನಗಿಂತ ಮೇಲೆ ಯಾರಿದ್ದಾರೆ ಅಂತ ಕೇಳಿದೆಯಲ್ಲ ನಾರದ, ನನಗಿಂತ ಮೇಲೆ ಪರಮಾತ್ಮ ಇರುವಾಗ ಯಾರಿದ್ದಾರೆ ಅಂತ ಕೇಳಿದೆಯಲ್ಲ, ಆ ಮಾತು ಕೇಳಿಸ್ಕೊಂಡದ್ದೇ ತಪ್ಪು ನಾನು ಅಂತ. ನನಗಿಂತ ಮೇಲೆ ಭಗವಂತ ಇರುವಾಗ ನನ್ನನ್ನು ಹೀಗೆ ಹೊಗಳೋದೆ, ನಿಮಗಿಂತ ಮೇಲೆ ಯಾರಿದ್ದಾರೆ, ನೀವೇ ಪಿತಾಮಹ ತಾನೇ, ನೀವೇ ಸ್ವತಂತ್ರರು ತಾನೇ ಅಂತಂದರೆ ಇದು ಕೇಳಬಾರ್ದು ಮಾತು. ನಾನು ಇನ್ನೊಬ್ರಿಗಾದರೂ ಹಿಂಗೆ ಯಾಕೆ ಹೇಳಲಿಲ್ಲ ಅಂತಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ. ಬ್ರಹ್ಮದೇವರು ಈ ಮಾತು ಕೇಳಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರಂತೆ. ಒಂದು ಎಂಥ ಭಕ್ತಿ ಅವರಿಗೆ! ಮಾಯೆಯ ಭಗವಂತನ ಮಾಯೆ ಅಂದರೆ ಇಂಥದ್ದು. ನಾರದರಿಗೂ ಕೂಡ ಎಂಥ ಮಾಯೆ ಉಂಟು ಮಾಡಿದ್ದ. ನಾರದರು ಬಂದು ನನ್ನ ಹತ್ರ ಹಿಂಗೆ ಕೇಳೋದೆ, ಜಗದ್ಗುರು ನೀವೇ ಅಂತ ಹೇಳ್ತಾ ಇದ್ದಾರಲ್ಲ, ನಾನೇನು ಜಗದ್ಗುರು, ನನ್ನ ಗುರು ಪರಮಾತ್ಮ ಇಲ್ವೇ ಅಂತ ಹೇಳಿ ಧೀಮಹಿ ಆ ವಾಸುದೇವ ಮಂತ್ರ ಗಾಯತ್ರಿಯನ್ನು ಜಪ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ದ್ವಾದಶಾಕ್ಷರಿ ವಾಸುದೇವ ಮಂತ್ರ ಮತ್ತು ಚತುರ್ವಿಂಶದಕ್ಷರಿ ಇದು ಗಾಯತ್ರಿ, ವಾಸುದೇವ ಗಾಯತ್ರಿ, ಇದರಿಂದ ಅವರು ಜಪ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಆಮೇಲೆ ಹೇಳಿದ್ರಂತೆ ನನ್ನ ಮೇಲೆ ಭಗವಂತ ಇದ್ದಾನೆ ಅಂತ. ಹಾಗಾದರೆ ಅವರ ಭಕ್ತಿ ಎಂಥದ್ದು!